ಒಟ್ಟಾರೆ ಇದನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಕಾಂಗ್ರೆಸ್ನ ಶಾಸಕರೇ ಒತ್ತಡ ಹಾಕ್ತಾ ಇದ್ದಾರಾ? ಜಾತಿ ಜನಗಣತಿ ವಿಚಾರದಲ್ಲಿ ಒಂದು ರೀತಿ ನುಂಗ್ಲಾರ್ದ ತುತ್ತಾಗಿದೆ ಕಾಂಗ್ರೆಸ್ಗೆ ಅಂತ ಅನ್ಸುತ್ತೆ. ಅಂಕಿಅಂಶ ನೋಡಿ ಒಕ್ಕಲಿಗ ಶಾಸಕರು ಬೆಚ್ಚಿ ಬಿದ್ದಿದ್ದಾರೆ, ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರುಗಳ ನಾಯಕರುಗಳ ಬಳಿ ಏನ್ ಸ್ವಾಮಿ ಇದು ಈ ತರ ಮಾಡಿದ್ರೆ ಹೆಂಗೆ, ನಮ್ಮ ಜಾತಿ ಸಮುದಾಯದ ಜನಗಳೆಲ್ಲ ಕೇಳ್ತಾ ಇದ್ದಾರೆ ನಮ್ಮನ್ನ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರ ಮತ್ತೊಮ್ಮೆ ಈ ಸರ್ವೆಯನ್ನ ನಡೆಸಬೇಕು, ವಿಪಕ್ಷದವರ ಮರು ಸರ್ವೆ ಕೂಗಿಗೆ ನಾವು ಧ್ವನಿಗೂಡಿಸ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇದೀಗ ಜಾತಿ ಜನಗಣತಿ ಬಡಿದಾಟ ಜೋರಾಗಿದೆ. ಪಕ್ಷಾತೀತವಾಗಿಯೂ ಕೂಡ ಸರ್ಕಾರದ ವಿರುದ್ಧ ಒಂದಷ್ಟು ಹೋರಾಟಗಳು ಕೂಡ ತೀವ್ರಗೊಳ್ತಾ ಇದೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಾಗಡಿ ಬಾಲಕೃಷ್ಣ ಅವರು ಇದ್ದಾರೆ, ಶಾಸಕರು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್ ನಮಸ್ತೆ. ಒಂದು ಕಡೆಗೆ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಆಗಿರಬಹುದೇನೋ ಅಂತ ಅನಿಸುತ್ತೆ, ಯಾಕೆಂದರೆ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ಎಲ್ಲೋ ಒಂದು ಕಡೆ ಸಮುದಾಯವರು ಅಂಕಿಅಂಶಗಳು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ಕೂಡ ಒಂದು ರೀತಿಯ ಸಮುದಾಯದ ನಾಯಕರಾಗಿ ಕೆಲವರಿಗೆ ಆತಂಕ ಕೂಡ ಇರತಕ್ಕಂಥದ್ದು. ತಮ್ಮ ಅಭಿಪ್ರಾಯ ಸರ್? ಏನು ನಿಮ್ಮ ಮಾತಿನ ಪ್ರಕಾರ ನಮ್ಮ ಅಂಕಿಅಂಶ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಆತಂಕ ಏನಿಲ್ಲ. ನಮಗೆ ಅಂಕಿಅಂಶ ಸರಿ ಇಲ್ಲ ಅಂದರೆ ಸರಿಪಡಿಸಿ ಅಂತೇಳಿ ಸರ್ಕಾರನ ಕೇಳ್ಕೊತೀವಿ. ಕೆಳ ಹಂತದಿಂದ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತೇಳಿ. ಈಗೇನು ಸುಪ್ರೀಂ ಕೋರ್ಟ್ ಆದೇಶ ಆಗಿಲ್ಲ, ಯಾವುದು ಸುಗ್ರೀವಾಜ್ಞೆ ಹೊರಡಿಸಿಲ್ಲ, ನಾಳಿಕೆ ಮಾಡಿಬಿಡಿ ಅಂತ. ಇನ್ನೂ ಟೈಮ್ ಇದೆ. ಏನು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕೆಳ ಹಂತದಿಂದ ಅದನ್ನು ಸಮೀಕ್ಷೆ ಮಾಡಿಸಿ ತೀರ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ. ಇದೇ ವಿಚಾರವನ್ನೇ ಒಂದು ಕಡೆ ಬಿಜೆಪಿಯವರು ಸೇರಿದಂತೆ JDS ಎಲ್ಲರೂ ಕೂಡ ಹೇಳ್ತಾರೆ. ನಾವು ಅವೈಜ್ಞಾನಿಕವಾಗಿದೆ, ಸಮುದಾಯವಾರು ಪ್ರಬಲ ಸಮುದಾಯಗಳು ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ಸಂಖ್ಯೆ ಕಡಿಮೆ ಆಗಿದೆ, ಹೀಗಾಗಿನೇ ಮತ್ತೆ ಪರಿಶೀಲನೆ ಮಾಡಿ ಅಂತಾನೆ. ಆದರೆ ಮುಖ್ಯಮಂತ್ರಿಯವರು ಕೂಡ ಈವರೆಗೂ ಎಲ್ಲೂ ಕೂಡ ಮರುಪರಿಶೀಲನೆ ಮಾಡೋ ವಿಚಾರವಾಗಿ ಆಗಲಿ ಅಥವಾ ಮತ್ತೆ ಮರು ಸರ್ವೆ ಮಾಡೋ ವಿಚಾರವಾಗಿ ಎಲ್ಲಿಯೂ ಕೂಡ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಹಾಗಾಗಿ ಶಾಸಕರಾಗಿ, ಪಕ್ಷದ ಶಾಸಕರಾಗಿ ಕೂಡ ಇದಕ್ಕೊಂದು ಇವತ್ತು ಅದೇ ವಿಚಾರವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಒಕ್ಕಲಿಗ ಜನಾಂಗದ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಅವರು ನಮಗೆ ಮಾಹಿತಿ ಕೊಡ್ತಾರೆ, ಏನಾಗಿದೆ, ಅದು ವೈಜ್ಞಾನಿಕವಾಗಿದೆಯಾ, ಅವೈಜ್ಞಾನಿಕವಾಗಿದೆಯಾ, ಯಾವ ರೀತಿ ವರದಿ ಮಾಡಿದ್ದಾರೆ ಅಂಥೇಳಿ, ಯಾವ ರೀತಿ ಸಮೀಕ್ಷೆ ಮಾಡಿದ್ದಾರೆ ಅಂಥೇಳಿ ನಮಗೆ ವರದಿ ಕೊಡ್ತಾರೆ. ಅದರ ಆಧಾರದ ಮೇಲೆ ನಾವು ನಿಮಗೆ ರಿಯಾಕ್ಟ್ ಮಾಡ್ತೀವಿ. ಅದಿದ್ದರೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ, ಮತ್ತೊಮ್ಮೆ ಕಡೆ ಹಂತಕ್ಕೆ ಹೋಗಿ ಸ್ಥಳೀಯವಾಗಿ ಸಮೀಕ್ಷೆ ತಪ್ಪೇನಿಲ್ಲ ನಡೀಲಿ ಅಂತಕ್ಕಂಥದ್ದನ್ನು ಮನವಿಯನ್ನು ಮುಖ್ಯಮಂತ್ರಿಗಳಲ್ಲಿ ಮಾಡ್ತೀವಿ. ಅರ್ಜೆಂಟಾಗಿ ಏನೋ ಆಗೋಯ್ತು, ಭೂಕಂಪ ಆಗೋಯ್ತು ಅಂತೇಳಿ ಭಾವನೆ ಮಾಡ್ತಕ್ಕಂಥದ್ದು ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾರ ಮನೆಗೂ ಭೇಟಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಒಂದು ಬಲವಾದ ಒಂದು ಆರೋಪ ಈಗ ಸದ್ಯಕ್ಕೆ ಇರ್ತಕ್ಕಂಥ ಈ ಸರ್ವೆ ರಿಪೋರ್ಟ್ ಪ್ರಕಾರ. ತಮ್ಮ ಮನೆಗೆ ಭೇಟಿ ಆಗಿರುತ್ತೆ, ತಮ್ಮದಾಗಿದೆ ಸರ್ವೆ ಆಗಿದೆ ತಮ್ಮನೇಲಿ? ನಾವು ಯಾವಾಗಲೂ ಮನೇಲಿರಲ್ಲ, ಮನೆಗೆ ಬಂದವರು ಇಲ್ವೋ ಗೊತ್ತಿಲ್ಲ ನಮಗೆ. ನಾವು ರಾಜಕಾರಣಿಗಳು 24 ಗಂಟೆ ಓಡಾಡ್ತಾ ಇರ್ತೀವಿ, ಅದರಿಂದ ಗೊತ್ತಿಲ್ಲ. ಆದರೆ ನಿಮ್ಮ ವಿರೋಧ ಪಕ್ಷದವ್ರ ಅಭಿಪ್ರಾಯ ಏನು, ಮತ್ತೊಮ್ಮೆ ಪ್ರತಿ ಮನೆಗೂ ಹೋಗಿ ಸಮೀಕ್ಷೆ ಮಾಡಲಿ ಅಂತ, ಅದಕ್ಕೆ ನಾವು ಧ್ವನಿಗೂಡಿಸ್ತೀವಿ. ಯಾರು ಬಡವರಿದ್ದಾರೆ ಅವರಿಗೆ ನ್ಯಾಯ ಸಿಗೋದ್ರಲ್ಲಿ ತಪ್ಪೇನಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಮ್ಮ ಪಕ್ಷದ ವೇದಿಕೆಯಲ್ಲಿ, ಮತ್ತು ಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ. ಮರು ಸರ್ವೆ ಸೂಕ್ತ ಅಂತಕ್ಕಂಥ ತಮ್ಮ ವೈಯಕ್ತಿಕ ಅಭಿಪ್ರಾಯ? ಆ ರೀತಿ ವಿರೋಧ ಪಕ್ಷದವ್ರು ಬಯಸಿದ್ರೆ ಅದು ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಕೂಡ ಶಾಸಕರಂಥ ಮಾಗಡಿ ಬಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಟ್ಟಾರೆ ಇದನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಕಾಂಗ್ರೆಸ್ನ ಶಾಸಕರೇ ಒತ್ತಡ ಹಾಕ್ತಾ ಇದ್ದಾರಾ? ಜಾತಿ ಜನಗಣತಿ ವಿಚಾರದಲ್ಲಿ ಒಂದು ರೀತಿ ನುಂಗ್ಲಾರ್ದ ತುತ್ತಾಗಿದೆ ಕಾಂಗ್ರೆಸ್ಗೆ ಅಂತ ಅನ್ಸುತ್ತೆ. ಅಂಕಿಅಂಶ ನೋಡಿ ಒಕ್ಕಲಿಗ ಶಾಸಕರು ಬೆಚ್ಚಿ ಬಿದ್ದಿದ್ದಾರೆ, ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರುಗಳ ನಾಯಕರುಗಳ ಬಳಿ ಏನ್ ಸ್ವಾಮಿ ಇದು ಈ ತರ ಮಾಡಿದ್ರೆ ಹೆಂಗೆ, ನಮ್ಮ ಜಾತಿ ಸಮುದಾಯದ ಜನಗಳೆಲ್ಲ ಕೇಳ್ತಾ ಇದ್ದಾರೆ ನಮ್ಮನ್ನ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರ ಮತ್ತೊಮ್ಮೆ ಈ ಸರ್ವೆಯನ್ನ ನಡೆಸಬೇಕು, ವಿಪಕ್ಷದವರ ಮರು ಸರ್ವೆ ಕೂಗಿಗೆ ನಾವು ಧ್ವನಿಗೂಡಿಸ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇದೀಗ ಜಾತಿ ಜನಗಣತಿ ಬಡಿದಾಟ ಜೋರಾಗಿದೆ. ಪಕ್ಷಾತೀತವಾಗಿಯೂ ಕೂಡ ಸರ್ಕಾರದ ವಿರುದ್ಧ ಒಂದಷ್ಟು ಹೋರಾಟಗಳು ಕೂಡ ತೀವ್ರಗೊಳ್ತಾ ಇದೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಾಗಡಿ ಬಾಲಕೃಷ್ಣ ಅವರು ಇದ್ದಾರೆ, ಶಾಸಕರು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್ ನಮಸ್ತೆ. ಒಂದು ಕಡೆಗೆ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಆಗಿರಬಹುದೇನೋ ಅಂತ ಅನಿಸುತ್ತೆ, ಯಾಕೆಂದರೆ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರು ಎಲ್ಲೋ ಒಂದು ಕಡೆ ಸಮುದಾಯವರು ಅಂಕಿಅಂಶಗಳು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ಕೂಡ ಒಂದು ರೀತಿಯ ಸಮುದಾಯದ ನಾಯಕರಾಗಿ ಕೆಲವರಿಗೆ ಆತಂಕ ಕೂಡ ಇರತಕ್ಕಂಥದ್ದು. ತಮ್ಮ ಅಭಿಪ್ರಾಯ ಸರ್? ಏನು ನಿಮ್ಮ ಮಾತಿನ ಪ್ರಕಾರ ನಮ್ಮ ಅಂಕಿಅಂಶ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಆತಂಕ ಏನಿಲ್ಲ. ನಮಗೆ ಅಂಕಿಅಂಶ ಸರಿ ಇಲ್ಲ ಅಂದರೆ ಸರಿಪಡಿಸಿ ಅಂತೇಳಿ ಸರ್ಕಾರನ ಕೇಳ್ಕೊತೀವಿ. ಕೆಳ ಹಂತದಿಂದ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತೇಳಿ. ಈಗೇನು ಸುಪ್ರೀಂ ಕೋರ್ಟ್ ಆದೇಶ ಆಗಿಲ್ಲ, ಯಾವುದು ಸುಗ್ರೀವಾಜ್ಞೆ ಹೊರಡಿಸಿಲ್ಲ, ನಾಳಿಕೆ ಮಾಡಿಬಿಡಿ ಅಂತ. ಇನ್ನೂ ಟೈಮ್ ಇದೆ. ಏನು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕೆಳ ಹಂತದಿಂದ ಅದನ್ನು ಸಮೀಕ್ಷೆ ಮಾಡಿಸಿ ತೀರ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ.
ಇದೇ ವಿಚಾರವನ್ನೇ ಒಂದು ಕಡೆ BJP ಅವರು ಸೇರಿದಂತೆ JDS ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಅವೈಜ್ಞಾನಿಕವಾಗಿದೆ, ಸಮುದಾಯವಾರು ಪ್ರಬಲ ಸಮುದಾಯಗಳು, ಒಕ್ಕಲಿಗ, ಲಿಂಗಾಯತ ಸಮುದಾಯಗಳು ಸಂಖ್ಯೆ ಕಡಿಮೆ ಆಗಿದೆ, ಹೀಗಾಗಿನೇ ಮತ್ತೆ ಪರಿಶೀಲನೆ ಮಾಡಿ ಅಂತಾನೆ. ಆದರೆ ಮುಖ್ಯಮಂತ್ರಿಯವರು ಕೂಡ ಈವರೆಗೂ ಎಲ್ಲೂ ಕೂಡ ಮರುಪರಿಶೀಲನೆ ಮಾಡೋ ವಿಚಾರವಾಗಿ ಆಗಲಿ ಅಥವಾ ಮತ್ತೆ ಮರು ಸರ್ವೆ ಮಾಡೋ ವಿಚಾರವಾಗಿ ಎಲ್ಲಿಯೂ ಕೂಡ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಹಾಗಾಗಿ ತಾವು ಶಾಸಕರಾಗಿ, ಪಕ್ಷದ ಶಾಸಕರಾಗಿ ಕೂಡ ಇದಕ್ಕೊಂದು ಇವತ್ತು ಅದೇ ವಿಚಾರವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಒಕ್ಕಲಿಗ ಜನಾಂಗದ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಅವರು ನಮಗೆ ಮಾಹಿತಿ ಕೊಡ್ತಾರೆ, ಏನಾಗಿದೆ, ಅದು ವೈಜ್ಞಾನಿಕವಾಗಿದೆಯಾ, ಅವೈಜ್ಞಾನಿಕವಾಗಿದೆಯಾ, ಯಾವ ರೀತಿ ವರದಿ ಮಾಡಿದ್ದಾರೆ ಅಂಥೇಳಿ, ಯಾವ ರೀತಿ ಸಮೀಕ್ಷೆ ಮಾಡಿದ್ದಾರೆ ಅಂಥೇಳಿ ನಮಗೆ ವರದಿ ಕೊಡ್ತಾರೆ. ಅದರ ಆಧಾರದ ಮೇಲೆ ನಾವು ನಿಮಗೆ ರಿಯಾಕ್ಟ್ ಮಾಡ್ತೀವಿ. ಅದಿದ್ದರೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ, ಮತ್ತೊಮ್ಮೆ ಕಡೆ ಹಂತಕ್ಕೆ ಹೋಗಿ ಸ್ಥಳೀಯವಾಗಿ ಸಮೀಕ್ಷೆ ತಪ್ಪೇನಿಲ್ಲ, ನಡೀಲಿ ಅಂತಕ್ಕಂಥದ್ದನ್ನು ಮನವಿಯನ್ನು ಮುಖ್ಯಮಂತ್ರಿಗಳಲ್ಲಿ ಮಾಡ್ತೀವಿ. ಅರ್ಜೆಂಟಾಗಿ ಏನೋ ಆಗೋಯ್ತು, ಭೂಕಂಪ ಆಗೋಯ್ತು ಅಂತೇಳಿ ಭಾವನೆ ಮಾಡ್ತಕ್ಕಂಥದ್ದು ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾರ ಮನೆಗೂ ಭೇಟಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಒಂದು ಬಲವಾದ ಒಂದು ಆರೋಪ ಈಗ ಸದ್ಯಕ್ಕೆ ಇರ್ತಕ್ಕಂಥ ಈ ಸರ್ವೆ ರಿಪೋರ್ಟ್ ಪ್ರಕಾರ. ತಮ್ಮ ಮನೆಗೇನು ಭೇಟಿ ಆಗಿರುತ್ತೆ? ತಮ್ಮದಾಗಿದೆ ಸರ್ವೆ ಆಗಿದೆ ತಮ್ಮ ಮನೆಯಲ್ಲಿ? ನಾವು ಯಾವಾಗಲೂ ಮನೇಲಿರಲ್ಲ, ಮನೆಗೆ ಬಂದವರು ಇಲ್ವೋ ಗೊತ್ತಿಲ್ಲ ನಮಗೆ. ನಾವು ರಾಜಕಾರಣಿಗಳು 24 ಗಂಟೆ ಓಡಾಡ್ತಾ ಇರ್ತೀವಿ, ಅದರಿಂದ ಗೊತ್ತಿಲ್ಲ. ಆದರೆ ನಿಮ್ಮ ವಿರೋಧ ಪಕ್ಷದವ್ರ ಅಭಿಪ್ರಾಯ ಏನು? ಮತ್ತೊಮ್ಮೆ ಪ್ರತಿ ಮನೆಗೂ ಹೋಗಿ ಸಮೀಕ್ಷೆ ಮಾಡಲಿ ಅಂತ, ಅದಕ್ಕೆ ನಾವು ಧ್ವನಿಗೂಡಿಸ್ತೀವಿ. ಯಾರು ಬಡವರಿದ್ದಾರೆ ಅವರಿಗೆ ನ್ಯಾಯ ಸಿಗೋದ್ರಲ್ಲಿ ತಪ್ಪೇನಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಮ್ಮ ಪಕ್ಷದ ವೇದಿಕೆಯಲ್ಲಿ, ಮತ್ತು ಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀವಿ. ಮರು ಸರ್ವೆ ಸೂಕ್ತ ಅಂತಕ್ಕಂಥ ತಮ್ಮ ವೈಯಕ್ತಿಕ ಅಭಿಪ್ರಾಯ? ಆ ರೀತಿ ವಿರೋಧ ಪಕ್ಷದವ್ರು ಬಯಸಿದ್ರೆ ಅದು ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಕೂಡ ಶಾಸಕರಂಥ ಮಗಡಿ ಬಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಟ್ಟಾರೆ ಇದನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಕಾಂಗ್ರೆಸ್ನ ಶಾಸಕರೇ ಒತ್ತಡ ಹಾಕ್ತಾ ಇದ್ದಾರಾ? ಜಾತಿ ಜನಗಣತಿ ವಿಚಾರದಲ್ಲಿ ಒಂದು ರೀತಿ ನುಂಗ್ಲಾರ್ದ ತುತ್ತಾಗಿದೆ ಕಾಂಗ್ರೆಸ್ಗೆ ಅಂತ ಅನ್ಸುತ್ತೆ. ಅಂಕಿಅಂಶ ನೋಡಿ ಒಕ್ಕಲಿಗ ಶಾಸಕರು ಬೆಚ್ಚಿ ಬಿದ್ದಿದ್ದಾರೆ, ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅವರುಗಳ ನಾಯಕರುಗಳ ಬಳಿ. ಏನ್ ಸ್ವಾಮಿ ಇದು ಈ ತರ ಮಾಡಿದ್ರೆ ಹೆಂಗೆ, ನಮ್ಮ ಜಾತಿ ಸಮುದಾಯದ ಜನಗಳೆಲ್ಲ ಕೇಳ್ತಾ ಇದ್ದಾರೆ ನಮ್ಮನ್ನ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಾಜ್ಯ ಸರ್ಕಾರ ಮತ್ತೊಮ್ಮೆ ಈ ಸರ್ವೆಯನ್ನ ನಡೆಸಬೇಕು, ವಿಪಕ್ಷದವರ ಮರು ಸರ್ವೆ ಕೂಗಿಗೆ ನಾವು ಧ್ವನಿಗೂಡಿಸ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ HC ಬಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇದೀಗ ಜಾತಿ ಜನಗಣತಿ ಬೆಳೆದಾಟ ಜೋರಾಗಿದೆ. ಪಕ್ಷಾತೀತವಾಗಿಯೂ ಕೂಡ ಸರ್ಕಾರದ ವಿರುದ್ಧ ಒಂದಷ್ಟು ಹೋರಾಟಗಳು ಕೂಡ ತೀವ್ರಗೊಳ್ತಾ ಇದೆ. ಈ ಕುರಿತಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಗಡಿ ಬಾಲಕೃಷ್ಣ ಅವರು ಇದ್ದಾರೆ, ಶಾಸಕರು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್ ನಮಸ್ತೆ. ಒಂದು ಕಡೆಗೆ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಆಗಿರಬಹುದೇನೋ ಅಂತ ಅನಿಸುತ್ತೆ, ಯಾಕೆಂದರೆ ಒಕ್ಕಲಿಗ ಮತ್ತು ಲಿಂಗಾಯತ ನಾಯಕರಿಗೆ ಎಲ್ಲೋ ಒಂದು ಕಡೆ ಸಮುದಾಯವರು ಅಂಕಿಅಂಶಗಳು ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ಕೂಡ ಒಂದು ರೀತಿಯ ಸಮುದಾಯದ ನಾಯಕರಾಗಿ ಕೆಲವರಿಗೆ ಆತಂಕ ಕೂಡ ಇರತಕ್ಕಂಥದ್ದು. ತಮ್ಮ ಅಭಿಪ್ರಾಯ ಸರ್? ಏನು ನಿಮ್ಮ ಮಾತಿನ ಪ್ರಕಾರ ನಮ್ಮ ಅಂಕಿಅಂಶ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಆತಂಕ ಏನಿಲ್ಲ ನಮಗೆ. ಅಂಕಿಅಂಶ ಸರಿ ಇಲ್ಲ ಅಂದರೆ ಸರಿಪಡಿಸಿ ಅಂತೇಳಿ ಸರ್ಕಾರನ ಕೇಳ್ಕೊತೀವಿ. ಕೆಳ ಹಂತದಿಂದ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತೇಳಿ. ಈಗೇನು ಸುಪ್ರೀಂ ಕೋರ್ಟ್ ಆದೇಶ ಆಗಿಲ್ಲ, ಯಾವುದು ಸುಗ್ರೀವಾಜ್ಞೆ ಹೊರಡಿಸಿಲ್ಲ ನಾಳಿಕೆ ಮಾಡಿಬಿಡಿ ಅಂತ. ಇನ್ನೂ ಟೈಮ್ ಇದೆ. ಏನು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕೆಳ ಹಂತದಿಂದ ಅದನ್ನು ಸಮೀಕ್ಷೆ ಮಾಡಿಸಿ ತೀರ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತೀವಿ. ಇದೇ ವಿಚಾರವನ್ನೇ ಒಂದು ಕಡೆ BJP ಅವರು ಸೇರಿದಂತೆ JDS ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಅವೈಜ್ಞಾನಿಕವಾಗಿದೆ, ಸಮುದಾಯವಾರು ಪ್ರಬಲ ಸಮುದಾಯಗಳು, ಒಕ್ಕಲಿಗ, ಲಿಂಗಾಯತ ಸಮುದಾಯಗಳು ಸಂಖ್ಯೆ ಕಡಿಮೆ ಆಗಿದೆ, ಹೀಗಾಗಿನೇ ಮತ್ತೆ ಪರಿಶೀಲನೆ ಮಾಡಿ ಅಂತಾನೆ. ಆದರೆ ಮುಖ್ಯಮಂತ್ರಿಯವರು ಕೂಡ ಈವರೆಗೂ ಎಲ್ಲೂ ಕೂಡ ಮರುಪರಿಶೀಲನೆ ಮಾಡೋ ವಿಚಾರವಾಗಿ ಆಗಲಿ ಅಥವಾ ಮತ್ತೆ ಮರು ಸರ್ವೆ ಮಾಡೋ ವಿಚಾರವಾಗಿ ಎಲ್ಲಿಯೂ ಕೂಡ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಹಾಗಾಗಿ ತಾವು ಶಾಸಕರಾಗಿ, ಪಕ್ಷದ ಶಾಸಕರಾಗಿ ಕೂಡ ಇದಕ್ಕೊಂದು ಇವತ್ತು ಅದೇ ವಿಚಾರವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಒಕ್ಕಲಿಗ ಜನಾಂಗದ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿ ಅವರು ನಮಗೆ ಮಾಹಿತಿ ಕೊಡ್ತಾರೆ, ಏನಾಗಿದೆ, ಅದು ವೈಜ್ಞಾನಿಕವಾಗಿದೆಯಾ, ಅವೈಜ್ಞಾನಿಕವಾಗಿದೆಯಾ, ಯಾವ ರೀತಿ ವರದಿ ಮಾಡಿದ್ದಾರೆ ಅಂಥೇಳಿ, ಯಾವ ರೀತಿ ಸಮೀಕ್ಷೆ ಮಾಡಿದ್ದಾರೆ ಅಂಥೇಳಿ ನಮಗೆ ವರದಿ ಕೊಡ್ತಾರೆ. ಅದರ ಆಧಾರದ ಮೇಲೆ ನಾವು ನಿಮಗೆ